ಹಾಯ್ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗ್ ಬಂದುಬಿಟ್ಟು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟರೆ ನನಗೆ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನಿಲ್ಲಿ ಬೆಳ್ಳಿದು ಮತ್ತು ತಾಮ್ರದ್ದೆಲ್ಲ ತೊಳಿತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸಬೀನ ಸ್ವಲ್ಪ ಅಂಟ್ವಳ್ಕಾಯಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದು ಇತ್ತು, ಹಂಗಾಗಿ ಅದನ್ನು ಸೇರ್ಕೊಂಡು ತೊಳಿತಾ ಇದ್ದೀನಿ. ಇದರಲ್ಲಿ ಪಿತಾಂಬರಿನ ಹಾಕೊಂಡು ತೊಳಿಬೋದು. ನನಗೆ ಪಿತಾಂಬರಿ ಹಾಕೊಂಡು ತೊಳೆದ್ರೆ ಕೈಯೆಲ್ಲ ಸೀಳಾಗುತ್ತೆ, ಅದರಲ್ಲಿ ಜಾಸ್ತಿ ಇದೆಲ್ಲ ಮಿಕ್ಸ್ ಮಾಡಿರ್ತಾರೆ ಅನಿಸುತ್ತೆ. ಹಾಗಾಗಿ ನೀವು ಅದರಲ್ಲೂ ಕೂಡ ಸಿಗ್ಬೋದು. ಇದು ಏನಿಲ್ಲ, ನಾರ್ಮಲಾಗಿ ಮನೆ ಸಿಗೋ ಅಂಥದ್ರಲ್ಲೇ ಹುಣಸೆಹಣ್ಣು ಸಬೀನ ಹಾಕೊಂಡು ತಿಕ್ಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ಅಂತಲೇ ಸಪ್ರೇಟಾಗಿ ಹೊಸ್ದಾಗಿ ಒಂದು ಬ್ರಷ್ ಇಟ್ಕೊಂಡಿರ್ತೀವಿ. ಆ ಬ್ರಷಲ್ಲಿ ಈ ಥರ ಸಂದಿಯಲ್ಲೆಲ್ಲ ಉಜ್ಜಿಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಇದೆಲ್ಲ ಪಳಪಳ ಅನ್ನೋ ಥರ ಆಗಿಬಿಟ್ಟಿದೆ. ಸರಿ, ಟ್ರೈ ಮಾಡಿ. ಹಾಗೆ ಹೀರೆಕಾಯಿಂದು ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಚೂಪ್ ಅಂದೆಲ್ಲ ಏನಿದೆ ಅದನ್ನೆಲ್ಲ ತೆಗೆದು ಸಂದಿಯಲ್ಲೆಲ್ಲ ಮಣ್ಣೆಲ್ಲ ಇರುತ್ತೆ, ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಈ ಥರ ಸ್ವಲ್ಪ ಸಿಪ್ಪೆ ಜಾಸ್ತಿನೇ ತೊಗೊಬೇಕು. ನಾವು ಚಟ್ನಿ ಮಾಡೋದಲ್ಲ, ಹಂಗಾಗಿ ತೆಕ್ಕೊಂಡ್ರೆ ಏನಿದೆ ಆದರೆ ಜಾಸ್ತಿ ಸಿಪ್ಪೆ ತೊಗೊಂಡು ಒಂದು 4 ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಂಡು ಈರುಳ್ಳಿ ಸಿಪ್ಪೆನ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ರೆ ಬೇಗನೆ ಚೆನ್ನಾಗಿ ಬೆಂದು ಫ್ರೈ ಆಗುತ್ತೆ. ಇಲ್ಲ ಹಾಗೇನೂ ಕೂಡ ಫ್ರೈ ಮಾಡ್ಕೊಬೋದು. ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಹಸಿ ವಾಸನೆಯಲ್ಲಿ ಹೋಗಿ ಚೆನ್ನಾಗಿ ನೋಡಿದ್ರೆ ಎಲ್ಲ ಈ ಥರ ಬತ್ತಿಬಿಟ್ಟು ಸ್ವಲ್ಪ ಆಗುತ್ತೆ. ಇದಕ್ಕೆ ಒಂದು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ನಾವೇನು ಹೀರೆಕಾಯಿಂದ ಎಲ್ಲ ಏನು ಬೇಯಿಸಿಟ್ಕೊಂಡಿದ್ವೋ ಎಣ್ಣೆಯಲ್ಲಿ ಅದನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಬೇಕು. ಇದಕ್ಕೆ ಬಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋದು, ತುಪ್ಪ ಇಲ್ಲ ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನಾವು ಎಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ರು ಸ್ಟಾರ್ಟಿಂಗಲ್ಲಿ, ಮತ್ತೆ ಮಿಕ್ಸಿಗೆ ಹಾಕಿದ ಮೇಲೆ ಸ್ವಲ್ಪ ಹಸಿ ಥರ ಆಗುತ್ತೆ. ಹಾಗಾಗಿ ಇನ್ನೊಂಚು ಚೆನ್ನಾಗಿ ಡ್ರೈ ಆಗೋ ಥರ ಎಣ್ಣೆ ಹಾಕ್ಕೊಂಬಿಟ್ಟು ಈ ಥರ ಫ್ರೈ ಮಾಡಿದರೆ ಒಂದು 5 ನಿಮಿಷ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಚಪಾತಿಗೆ, ರೊಟ್ಟಿಗೆ, ಹಾಗೆ ಸೈಡ್ಸಿಗೆ ನೆಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಚಪಾತಿಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಇದಕ್ಕೆ ಕಾಯಿ ಚಟ್ನಿ, ಕೆಂಪು ಚಟ್ನಿ ಒಂದ್ಸರಿ ಗೋಧಿ ಕಡುಬು ಮಾಡಿದ್ದಲ್ಲ ಅವ ಮಾಡಿದ್ದು ಕೆಂಪು ಚಟ್ನಿ ಇತ್ತು. ಅದ್ರ ಜೊತೆಗೆ ಹೀರೆಕಾಯಿ ಚಟ್ನಿ, ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿ ಕೂಡ ಮಾಡಿದ್ದೆ. ಇದು ಶಾರ್ಟಿಗೋಸ್ಕರ ಈ ಥರ ವಿಡಿಯೋ ಮಾಡ್ಕೊತಾ ಇದ್ದೆ. ಕಡುಬು ಇದು ಅನ್ನದ ಕಡುಬು, ಅನ್ನ ಮಾಡ್ಕೊಂಬಿಟ್ಟು ಅನ್ನದಿಂದ ಸ್ವಲ್ಪ ಅಕ್ಕಿ ಹಿಟ್ಟು ಉಪ್ಪು ಹಾಕ್ಬಿಟ್ಟು ಕಲಸಿ ಅದನ್ನು ಈ ಥರ ಬಟ್ಲು ಥರ ಕಟ್ಟಬೇಕು. ನಾನು ಗೋಧಿ ಕಡುಬು ಯಾವ ಥರ ಕಟ್ಟಿದ್ದೆ ಅದೇ ಥರ ಬಟ್ಲು ಥರ ಕಟ್ಟಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಹಾಗೆ ಎಷ್ಟು ಸ್ಮೂತಾಗಿ ಮೆತ್ತಗೆ ಬಂದಿದ್ದು. ಇದೇನೆಂದರೆ ಬಿಸಿ ಇರುವಾಗಲೇ ತಿನ್ನಬೇಕು. ಬಿಸಿ ಇರುವಾಗಲೇ ತಿಂದರೆ ಚೆನ್ನಾಗಿರುತ್ತೆ. ಅದು ತಣ್ಣಗಾದ್ಮೇಲೆ ತಿಂದರೆ ಅದು ಗಟ್ಟಿ ಇರುತ್ತೆ, ತಿನ್ನೋಕ್ಕಷ್ಟು ಟೇಸ್ಟ್ ಅನಿಸಲ್ಲ. ನೋಡಿ, ಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿ ಹೀರೆಕಾಯಿ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿತ್ತು. ಒಂದ್ಸರಿ ಹೀರೆಕಾಯಿ ಚಟ್ನಿ ಸಿಪ್ಪೆ ಟ್ರೈ ಮಾಡಿ ಚೆನ್ನಾಗಿ ಬಂದಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಇಲ್ಲಿ ಸಂಜೆಯಲ್ಲಿ ಟೀ ಮಾಡ್ಕೊಂಡು ಕುಡಿಯೋಕ್ಕೆ ಅಂತಂದರೆ ಟೀ ಎಲ್ಲ ಮಾಡ್ಕೊತಾ ಇದ್ದೆ. ಹಾಗೆ ಒಂದು 6:30 7 ಗಂಟೆ ಆಯಿತು. ಸ್ವಲ್ಪ ಮಸಾಲೆ ಪುರಿ ತಿನ್ನಂಗಾಗಿತ್ತು ಅಂತಂದು ಹೇಳ್ಬಿಟ್ಟು ಮಸಾಲೆ ಪುರಿ ತರಿಸಿ ಹಾಗೆ ಎಲ್ಲರಿಗೂ ಹಾಕ್ಕೊತಾ ಇದ್ದೀನಿ. ನಾವು ಇಲ್ಲಿ ಹೊರಗಡೆ ಜಾಸ್ತಿ ತಿನ್ನಲ್ಲ, ಮನೆಯಲ್ಲೇ ತರಿಸ್ಕೊಂಡು ತಿನ್ನೋದು. ಯಾಕೆಂದರೆ ಮಕ್ಕಳು ಹೊರಗಡೆ ಎಲ್ಲ ಕರ್ಕೊಂಡು ಹೋದರೆ ಅವರು ನಿಧಾನಕ್ಕೆ ತಿಂತಾರೆ, ಹಂಗಾಗಿ ಸರಿ ಹೋಗಲ್ಲ ನಮಗೂ ತಿನ್ನೋಕ್ಕೆ. ಮನೇಲಿ ತೊಗೊಂಬಂದರೆ ಎಲ್ಲರೂ ತಿಂತಾರೆ, ಅತ್ತೆ ಮಾವ ಎಲ್ಲರೂ ಇರ್ತಾರಲ್ಲ, ನಾವು ಕೂಡ ನಿಧಾನ ಆರಾಮಾಗಿ ತಿನ್ಬೋದು ಅಂತಂದು ಹೇಳ್ಬಿಟ್ಟು ನಾವು ಯಾವಾಗಲೂ ಅಷ್ಟೇ ಹೊರಗಡೆಯಿಂದ ಕಟ್ಸ್ಕೊಂಬಂದು ಮನೆಯಲ್ಲೇ ತಿನ್ನೋದು. ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು. ಹಾಗೆ ನಾನಿಲ್ಲಿ ನೆನ್ನೆ ಮೊಳಕೆ ಕಾಳು ನೆನೆಸಿದ್ನಲ್ಲ ಅದು ಎಷ್ಟು ಚೆನ್ನಾಗಿ ಮೊಳಕೆ ಆಗಿದೆ ನೋಡಿ. ಇದು ಡ್ರೈ ಸ್ವಲ್ಪ ಬಸ್ತಾದ್ಮೇಲೆ ಒಂದು ಬಟ್ಟೆಲಿ ಹಾಕಬೇಕು. ಹಾಕಿ ನೀರೆಲ್ಲ ಡ್ರೈ ಆದಮೇಲೆ ಮೊಳಕೆ ಕಟ್ಟಿದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಬೇಗನೆ ಬರುತ್ತೆ, ಕಾಳು ಸ್ಮೆಲ್ ಇರಲ್ಲ. ನೀರಿರುವಾಗಲೇ ಕಟ್ಟಿದ್ರೆ ಏನಾಗುತ್ತೆ, ಅದು ಸ್ಮೆಲ್ ಇರ್ತೈತೆ, ಚೆನ್ನಾಗಿ ಮೊಳಕೆ ಆಗಿತ್ತು. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಒಂದು 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಕೊಂಡು ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಆಲೂಗೆಡ್ಡೆ ಇತ್ತು, ಆಲೂಗೆಡ್ಡೆ ಮತ್ತು ಹೀರೆಕಾಯಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಕ್ಕೆ ಇಡ್ಕೊತೀನಿ. ಇದು ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ಅರಿಶಿನ ಪುಡಿ, ಅದಕ್ಕೆ ಹಸಿ ಕೊಬ್ಬರಿ ತುರಿ ಹಾಕಿ ನಾವಿಲ್ಲಿ ಪಲ್ಯ ಪುಡಿ ಅಂತ ಮಾಡಿಟ್ಕೊಂಡಿರ್ತೀವಿ, ಅದು ಪಲ್ಯ ಪುಡಿ ಅಂತ ಹಾಕ್ತೀವಿ ಸ್ವಲ್ಪ. ನೀವು ಬೇಕಾದ್ರೆ ಸಾಂಬಾರು ಪುಡಿ ಹಾಕೊಬೋದು. ಈಗ ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಪೂರಿ ಥರ ಉಪ್ಕೊಂಡಿದೆ. ಇದನ್ನು ಫಸ್ಟಿಗೆ ಎಣ್ಣೆ ಹಚ್ಬಿಟ್ಟು ಫೋಲ್ಡ್ ಮಾಡಿ ಉಜ್ಜಿದ್ರೆ ಈ ಥರ ತುಂಬ ಚೆನ್ನಾಗಿ ಬರ್ತೈತೆ. ಇದು ಯಾಕೆ ಈ ಥರ ತೋರಿಸ್ತೀನಿ, ಇದು ಅಷ್ಟೇ ಶಾರ್ಟಿಗೋಸ್ಕರ ಮಾಡಿರ್ತಿಲ್ಲ, ಹಂಗಾಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಹಾಕಿದ್ದೀನಿ. ಎಷ್ಟು ಸ್ಮೂತಾಗಿ ಬಂದಿದೆ ಚಪಾತಿ. ನಾನಿದು ರೈಟ್ ಸೈಡಲ್ಲಿ ಇಟ್ಕೊಂಡಿರೋದು, ಅದು ಕ್ಯಾಮ್ರಾ ಯಾಕೋ ಆ ಥರ ಲೆಫ್ಟಲ್ಲಾಗಿದೆ. ನೀವು ಏನು ಈ ಥರ ಎಡಗೈಯಲ್ಲಿ ತಿಂತಾರೆ ಅಂತ ಅಂದ್ಕೊಂಬೇಡಿ, ನಾನು ತಿಂತಾ ಬಲಗೈನಲ್ಲಿ ಅದು ಇದೇ ಥರ ಕಾಣಿಸ್ತಾ ಇದೆ. ಇದು ಬೆಳಗ್ಗೆಗೆ ದೋಸೆಗೆ ಅಂತಂದೇಳಿ ಅಕ್ಕಿನೆಲ್ಲ ರುಬ್ಬಿಟ್ಟಿದ್ದೆ.
ಹಾಗೆ ಇಲ್ಲಿ ಪಲ್ಯ ಎಲ್ಲರಿಗೂ ಊಟ ಹಾಕ್ಕೊಟ್ಟಿದ್ದೀನಿ. ಇಷ್ಟು ಪಲ್ಯ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಇನ್ನೂ ಎಷ್ಟು ಚಪಾತಿ ಇದೆ ಇದೆಲ್ಲ ಬೇಯಿಸ್ಕೊಂಡ್ಬಿಟ್ಟು ನಾವು ಕೂಡ ಊಟ ಮಾಡಬೇಕು. ಒಂದು ಸ್ವಲ್ಪ ಹಾಗೆ ಮಡಚಿದ್ವಿ, ಇನ್ನೊಂದು ಸ್ವಲ್ಪ ಹಾಗೆ ಉಜ್ಕೊಂಡ್ವಿ. ಟೈಮಿಗಿಲ್ಲ, ಟೈಮ್ ಆಗ್ಬಿಡುತ್ತೆ ಸಾಲಿಲ್ಲ ಅಂತಂದು ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಪಲ್ಯ ಅಂತೂ. ಹಾಗೆ ನಾವು ಇವತ್ತು ತಿಳಿ ಸಾರು ಮಾಡಿದ್ದೆ. ಟೊಮೊಟೊನೆಲ್ಲ ಬೇಯಿಸ್ಬಿಟ್ಟು ಬರೀ ಟೊಮೊಟೊದು ತಿಳಿ ಸಾರು ಮಾಡಿದ್ದೆ, ಚೆನ್ನಾಗಾಗಿತ್ತು. ಆ ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ. ಚಪಾತಿ ಜೊತೆಗೆ ಹೀರೆಕಾಯಿ ಚಟ್ನಿ, ಹೀರೆಕಾಯಿ ಪಲ್ಯ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ರದ್ದು ಊಟ ಆಯಿತು ನೋಡಿರಿ. ಎಷ್ಟೊಂದು ಇದಾಗ್ಬಿಟ್ಟಿದೆ, ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋ ಅಷ್ಟೊತ್ತಿಗೆ ಸುಮಾರು ಹೊತ್ತಾಗುತ್ತೆ. ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.